3 ವರ್ಷಗಳ ಪರ್ಯಂತರವಾಗಿ ತಾವೆಲ್ಲರೂ ಕೂಡ ಪ್ರತಿ ವರ್ಷವೂ ಕೂಡ ಈ ಒಂದು ಪ್ರವಚನವನ್ನು ಕೇಳ್ತಾ ಬಂದಿದ್ದೀರಿ. ಒಮ್ಮೆ APJ ಅಬ್ದುಲ್ ಕಲಾಂ ಅವರು ಜಪಾನ್ ದೇಶಕ್ಕೆ ಹೋಗಿರ್ತಾರೆ, ವಿದೇಶಕ್ಕೆ ಜಪಾನ್ ದೇಶಕ್ಕೆ ಹೋಗ್ತಾ ಇರ್ತಾರೆ. ಅವರು ಬರುವಂತಹ ಸುದ್ದಿಯನ್ನು ಕೇಳಿ ಜಪಾನ್ ದೇಶಕ್ಕೆ ಯಾಕೆ ಹೋಗ್ತಾ ಇರ್ತಾರೆ ಅಂದ್ರೆ, ಅಲ್ಲಿ ಒಂದು ಶಾಲೆಯಲ್ಲಿ ಯಾವುದೋ ಒಂದು ಕಾರ್ಯಕ್ರಮದ ಒಂದು ಉದ್ಘಾಟನೆಗೆ APJ ಅಬ್ದುಲ್ ಕಲಾಂ ಅವರು ಹೋಗ್ತಾ ಇರ್ತಾರೆ. ಹೋಗುವಂಥ ಸಂದರ್ಭದಲ್ಲಿ ಅವರು ಅಬ್ದುಲ್ ಕಲಾಂ ಅವರು ಬರ್ತಾ ಇದ್ದಾರೆ ಅಂತ ತಿಳ್ಕೊಂಡು ಅವರನ್ನು ಹೇಗೆ ನಾವು ಬರಮಾಡಿಕೊಳ್ಳೋದು, ಸ್ವಾಗತ ಮಾಡಿಕೊಳ್ಳೋರು, ಹೀಗೆಲ್ಲ ನೀವು ಯಾರಾದರೂ ಬಂದ್ರಿಂದ ಹೇಗೆ ಪರಮ ಪೂಜ್ಯರಿಗೆ ಹೂವನ್ನು ಹಾಕ್ತಾ ಹೇಗೆ ಬರಮಾಡಿಕೊಂಡ್ರಲ್ಲ, ಹಾಗೆ ಅಲ್ಲಿ ಜಪಾನ್ ದೇಶದಲ್ಲಿ ಎಲ್ಲರೂ ಕೂಡ ವಿಚಾರ ಮಾಡ್ತಾರೋ. APJ ಅಬ್ದುಲ್ ಕಲಾಂ ಅವರು ಭಾರತದ ರಾಷ್ಟ್ರಪತಿಗಳು, ಅವರು ಬರ್ತಾ ಇದ್ದಾರೆ ಅಂದ್ರೆ ನಾವು ಹೇಗಾದರೂ ಅವರನ್ನು ವೈಶಿಷ್ಟ್ಯಪೂರ್ಣವಾಗಿ ಸ್ವಾಗತವನ್ನು ಮಾಡೋಣ ಅಂತಿಕೊಂಡು ಅಲ್ಲಿ ಶಾಲೆಯ ಎಲ್ಲ ಅಧ್ಯಾಪಕರು ವಿಚಾರ ಮಾಡ್ತಾರೆ. ಆಯ್ತು ಅಂತಿಕೊಂಡು ಒಂದು ವಿಚಾರ ಮಾಡಿ ಏನು ಮಾಡ್ತಾರೆ ಅಂದ್ರೆ, ಒಂದು ಸಣ್ಣ ಪುಟ್ಟ ಹುಡುಗನಿಂದ ಆ ಒಂದು APJ ಅಬ್ದುಲ್ ಕಲಾಂ ಅವರಿಗೆ ಸ್ವಾಗತ ಕೋರೋದ ಅಂತಿಕೊಂಡು ಅದನ್ನೆಲ್ಲ ಸಿದ್ಧತೆ ಮಾಡ್ಕೋತಾರೆ. ಆಯಿತು, ಅವತ್ತಿನ ದಿನ ಸಾಯಂಕಾಲ ಹೊತ್ತಿಗೆ APJ ಅಬ್ದುಲ್ ಕಲಾಂ ಅವರು ವಿಮಾನದಿಂದ ಇಳಿದು ಹೀಗೆ ಒಂದಿಷ್ಟು ಮುಂದೆ ಬರ್ತಾರೆ. ಮುಂದೆ ಬಂದ ತಕ್ಷಣ ಎಲ್ಲ ಅಧ್ಯಾಪಕರು ಎಲ್ಲ ಹುಡುಗರು ಕೂಡ ನಿಂತಿರ್ತಾರೆ. ಇವರೇನು ಪೂರ್ವ ಸಿದ್ಧತೆಯನ್ನು ಮಾಡಿಕೊಂಡಿರ್ತಾರಲ್ಲ, ಎಲ್ಲ ಪೂರ್ವ ಸಿದ್ಧತೆಯನ್ನು ಮಾಡಿಕೊಂಡ್ರೆ ಹಾಗೆ ಒಂದು ಪುಟ್ಟ ಹುಡುಗನ, ಒಂದು 5-6 ವರ್ಷದ ಹುಡುಗನ ಕೈಯಲ್ಲಿ ಒಂದು ಹೂಗುಚ್ಛವನ್ನು ಕೊಟ್ಟು ಅವರಿಗೆ APJ ಅಬ್ದುಲ್ ಕಲಾಂ ಅವರಿಗೆ ಸ್ವಾಗತ ಕೋರ್ರಿ ಅಂತಿಕೊಂಡು ಅಲ್ಲಿಯ ಶಿಕ್ಷಕರು ಆ ಹುಡುಗನನ್ನು ಕಳಿಸ್ತಾರೆ. ಆ ಹುಡುಗ APJ ಅಬ್ದುಲ್ ಕಲಾಂ ಅವರ ಹತ್ರ ಬಂದು ಅವರಿಗೆ ಅವರ ಕೈಯಲ್ಲಿ ಹೂಗುಚ್ಛವನ್ನು ಕೊಟ್ಟು ವೆಲ್ಕಮ್ ಟು ಜಪಾನ್, ವಿ ಲವ್ ಇಂಡಿಯನ್ಸ್ ಅಂತ ತಿಳ್ಕೊಂಡು ಹೇಳ್ತಾರೆ. ಅವಾಗ ಶಿಕ್ಷಕರೆಲ್ಲ ಆ ಹುಡುಗನ ಮಕ್ಕ ನೋಡ್ತಿರ್ತಾರೆ. ಅವಾಗ ಏನಾಕೈತೆ ಅಂದರೆ APJ ಅಬ್ದುಲ್ ಕಲಾಂ ಅವರು ಮತ್ತೊಂದು ಪ್ರಶ್ನೆಯನ್ನು ಮಾಡ್ತಾರೆ. ಆ ಹುಡುಗ ಏನು ಹೇಳ್ತಾನ್ರಿ, ಈ ಒಂದು ಜಪಾನ್ ದೇಶಕ್ಕೆ ಸ್ವಾಗತ, ನಾವು ಭಾರತೀಯರನ್ನು ಗೌರವಿಸ್ತೀವಿ, ಪ್ರೀತಿ ಮಾಡ್ತೀವಿ ಅಂತ ತಿಳ್ಕೊಂಡು ಆ ಪುಟ್ಟ ಹುಡುಗ ಹೇಳ್ತಾನೆ. ಅವಾಗ APJ ಅಬ್ದುಲ್ ಕಲಾಂ ಅವರು ಕೇಳ್ತಾರೋ, ವೈ ಆರ್ ಯು ಲವ್ ಇಂಡಿಯನ್ಸ್ ಅಂತ. ಅವಾಗ ಅಲ್ಲಿರುವಂಥ ಎಲ್ಲ ಶಿಕ್ಷಕರಿಗೆ ಮತ್ತು ಸ್ವಾಗತವನ್ನು ಕೋರ್ಲಿಕ್ಕೆ ಬಂದಿರ್ತಾರಲ್ಲ, ಅವ್ರಿಗೆ ಒಂದು ಕ್ಷಣ ಗಾಬರಿ ಆಕೈತಿ. ಯಾಕಂದ್ರೆ ಆ ಪುಟ್ಟ ಹುಡುಗನಿಗೆ ಈ ಎಲ್ಲ ಶಿಕ್ಷಕರು ಏನು ಹೇಳ್ಕೊಟ್ಟಿರ್ತಾರಂದ್ರೆ, ಬರೀ ವೆಲ್ಕಮ್ ಟು ಜಪಾನ್, ವಿ ಲವ್ ಇಂಡಿಯನ್ಸ್ ಇಷ್ಟೇ ಹೇಳ್ಕೊಟ್ಟಿರ್ತಾರೆ. ಇವನಿಗೆ ಮುಂದೆ ಅವರು ಕ್ವಶನ್ ಕೇಳ್ತಾರೋ ಅಂತ ಇವ್ರಿಗೆ ಗೊತ್ತಿರೋದಿಲ್ಲ, ಏನು ಅದಕ್ಕೆ ಆನ್ಸರ್ ಮಾಡ್ಬೇಕಂತ ಕೂಡ ಆ ಹುಡುಗನಿಗೆ ಹೇಳಿರೋದಿಲ್ಲ. ಅವಾಗ ಎಲ್ಲರಿಗೂ ಕೂಡ ಒಂದು ಕ್ಷಣ ಗಾಬರಿ ಆಕೈತಿ. ಗಾಬರಿ ಆಗಿರುವಂಥ ಸಂದರ್ಭದಲ್ಲಿ ಆ ಹುಡುಗ ಏನೂ ಯೋಚನೆ ಮಾಡೋದಿಲ್ಲ. ಅವಾಗ ಆ ಹುಡುಗ ಒಂದು ಮಾತು ಹೇಳ್ತಾನೆ. ಏನು ಹೇಳ್ತಾನಂದ್ರೆ, ಇಂಡಿಯನ್ಸ್ ಆರ್ ಲವ್ಸ್ ಗಾಡ್ ಬಿಕಾಸ್ ಐ ಲವ್ ಇಂಡಿಯನ್ಸ್ ಅಂತ. ಅಂದರೆ ಭಾರತೀಯರು ದೇವರನ್ನು ಪ್ರೀತಿ ಮಾಡ್ತಾರೆ, ಭಾರತೀಯರು ದೇವರಿಗೆ ಗೌರವಿಸ್ತಾರೆ, ಅದಕ್ಕೆ ನಾ ಭಾರತೀಯರನ್ನು ಪ್ರೀತಿ ಮಾಡ್ತೀನಿ, ಅದಕ್ಕೆ ನಾ ಭಾರತೀಯರನ್ನ ಗೌರವಿಸುತ್ತೇನೆ ಅಂತಿಕೊಂಡು ಆ ಪುಟ್ಟ ಹುಡುಗ ಹೇಳ್ತಾನೆ. ಯಾಕಂದ್ರೆ ನಮ್ಮ ದೇಶಕ್ಕೆ ಎಲ್ಲರೂ ಕೂಡ ವಿಶ್ವಗುರು ಅಂತಿಕೊಂಡು ಕರೀತಾರೆ ಭಾರತ ದೇಶಕ್ಕೆ. ಯಾಕಂದರೆ ಇದು ಭಾಳ ನಮ್ಮ ದೇಶದಲ್ಲಿ ಇರುವಂಥ ಸಂಸ್ಕಾರ ಸಂಸ್ಕೃತಿ ಯಾವ ನಾವು ದೇಶಗಳಿಗೆ ಹೋದರೂ ಕೂಡ ಇಂಥ ಸಂಸ್ಕಾರ ಮತ್ತು ಸಂಸ್ಕೃತಿ ಸಿಗೋದಿಲ್ಲ. ಅಂಥ ಸಂಸ್ಕಾರವುಳ್ಳಂತಹ ದೇಶ ನಮ್ಮ ಭಾರತ ದೇಶ. ಇಂಥ ದೇಶಕ್ಕೆ, ಈ ಒಂದು ದೇಶಕ್ಕೆ ಮ್ಯಾಕ್ಸ್ ಮುಲ್ಲರ್ ಅನ್ನುವಂಥ ಒಬ್ಬ ತತ್ವಜ್ಞಾನಿ ಏನು ಮಾಡ್ತಾನಂದ್ರೆ ನಮ್ಮ ದೇಶಕ್ಕೆ ಬರ್ತಾನೆ. ಯಾಕೆ ಬಂದಿರ್ತಾನಂದ್ರೆ, ಈ ದೇಶದಲ್ಲಿ ಇರುವಂತಹ ಒಂದಿಷ್ಟು ಸಂಸ್ಕೃತಿಗಳನ್ನು ಟಿಪ್ಪಣಿ ಮಾಡ್ಕೊಂಡು ಹೋಗ್ಬೇಕಂತಿಕೊಂಡು ಮ್ಯಾಕ್ಸ್ ಮುಲ್ಲರ್ ಅನ್ನುವಂತಹ ಒಬ್ಬ ವಿದೇಶದ ತತ್ವಜ್ಞಾನಿ ಭಾರತ ದೇಶಕ್ಕೆ ಬಂದಿರ್ತಾನೋ ಯಥಾ ರೀತಿ ಪ್ರತಿದಿನವೂ ಏನು ಮಾಡ್ತಿರ್ತಾನಂದ್ರೆ, ನಮ್ಮ ದೇಶದಲ್ಲಿ ಹಬ್ಬಗಳು ಬಹಳಲ್ಲ, ಹಬ್ಬಗಳು ಮತ್ತು ದೇವಸ್ಥಾನಗಳೆಲ್ಲ ಬಹಳಲ್ಲ. ಅದಕ್ಕೆ ಎಲ್ಲ ಹಬ್ಬಗಳಿದ್ದಾಗ ಒಂದೊಂದು ಊರಿಗೆ ಹೋಗೋದು, ಆ ಊರಲ್ಲಿ ಹಬ್ಬಗಳನ್ನು ಹೇಗೆ ಆಚರಣೆ ಮಾಡುತ್ತಾರೋ ಮತ್ತು ಆ ಊರಲ್ಲಿ ದೇವಸ್ಥಾನಗಳು ಹೇಗಿದಾವು ಇದನ್ನೆಲ್ಲನೂ ಕೂಡ ಆತ ನೋಡ್ತಾ ಇರ್ತಾನೆ. ಪ್ರತಿದಿನ ಹೋಗುವಂಥ ಸಂದರ್ಭದಲ್ಲಿ
ಆತ ಕಾಲಿನಲ್ಲಿ ಪಾದರಕ್ಷೆಗಳನ್ನು ಹಾಕಿಕೊಳ್ತಾ ಹೋಗ್ತಾ ಇರೋದಿಲ್ಲ, ಬರಗಾಲಲ್ಲೇ ಹೋಗ್ತಾ ಇರ್ತಾನೆ. ಅವಾಗ ಬರಗಾಲಲ್ಲೇ ಹೋಗೋದನ್ನು ನಮ್ಮ ಭಾರತ ದೇಶದ ಒಬ್ಬ ವ್ಯಕ್ತಿ ನೋಡ್ತಾನೆ. ಭಾರತ ದೇಶದ ಒಬ್ಬ ವ್ಯಕ್ತಿ ನೋಡಿ ಒಂದಿನ ಕೇಳ್ಬೇಕು ಅನ್ಕೋತಾನು, ಕೇಳೋದಿಲ್ಲ. ಸುಮಾರು ಒಂದು 4-5 ದಿನ ಹೀಗೆ ಅವರು ಬರಿಗಾಲಲ್ಲಿ ಅಡ್ಡಾಡೋದನ್ನು ನೋಡ್ತಾನೆ. ಆವಾಗ ಒಂದಿನ ಇವರಿಗೆ ಕೇಳಬೇಕಂತ ತಿಳ್ಕೊಂಡು ಆ ವ್ಯಕ್ತಿ ಬರ್ತಾನೆ. ನಮ್ಮ ಭಾರತ ದೇಶದ ವ್ಯಕ್ತಿ ಹೋಗಿ ಮ್ಯಾಕ್ಸ್ ಮುಲ್ಲರ್ ಹತ್ರ ಕೇಳ್ತಾನೆ, ನೋಡ್ರಿ ತತ್ವಜ್ಞಾನಿಗಳೇ, ನೀವು ಭಾಳ ಚೆನ್ನಾಗಿ ಅಂಗಿ ಹಾಕ್ಕೊಂಡಿದ್ದೀರಿ, ಶೂಟು ಬೂಟು ಎಲ್ಲ ಹಾಕ್ಕೊಂಡಿದ್ದೀರಿ, ಕಾಲಿನಲ್ಲಿ ಮಾತ್ರ ಪಾದರಕ್ಷೆಗಳನ್ನು ಹಾಕಿಕೊಂಡಿಲ್ಲ. ನಿಮ್ಗೇನಾದ್ರೂ ನಾ ಪಾದರಕ್ಷೆಗಳನ್ನು ತಂದು ಕೊಡ್ಲೇನು? ನಿಮ್ಗೇನಾದರೂ ಪಾದರಕ್ಷೆಗಳನ್ನು ತಂದು ಕೊಡ್ಲೇನ? ನೀವು ಪ್ರತಿದಿನ ಕೂಡ ಮಧ್ಯಾಹ್ನ ಆದರೂ ಕೂಡ ಬಿಸಿ ಎಂಥ ಮೇಲೆ ಬಿಸಿ ಇದ್ದರೂ ಕೂಡ ನೀವು ಬರಗಾಲಲ್ಲಿ ಹೋಗ್ತಾ ಇದ್ದೀರಿ, ಯಾಕೆ ನೀವು ಕಾಲಲ್ಲಿ ಪಾದರಕ್ಷೆಗಳನ್ನು ಹಾಕಿಕೊಳ್ತಾ ಇಲ್ಲ ಅಂತಿಕೊಂಡು ನಮ್ಮ ಭಾರತ ದೇಶದ ವ್ಯಕ್ತಿ ಆ ಮ್ಯಾಕ್ಸ್ ಮುಲ್ಲರ್ ಅನ್ನುವಂಥ ವ್ಯಕ್ತಿ ಕೇಳ್ತಾನೆ. ಅವಾಗ ಆ ವ್ಯಕ್ತಿ ಹೇಳ್ತಾನು, ನೋಡ್ರಪ್ಪ, ನೀ ಎಲ್ಲಾದರೂ ಮಠಮಾನ್ಯಗಳಿಗೆ ದೇವಸ್ಥಾನಕ್ಕೆ ಹೋಗ್ಬೇಕಂದ್ರೆ ನೀ ಏನಾದರೂ ಸ್ಲಿಪ್ಪರ್ ಹಾಕೊಂಡು ಒಳಗೆ ಹೋಗ್ತೀಯೇನಂತ ತಿಳ್ಕೊಂಡು ಮ್ಯಾಕ್ಸ್ ಮುಲ್ಲರ್ ನಮ್ಮ ಭಾರತ ದೇಶದ ವ್ಯಕ್ತಿಗೆ ಹೇಳ್ತಾನೆ. ಅವಾಗ ಆ ವ್ಯಕ್ತಿ ಅಂತಾನು, ನೋಡ್ರಿ, ದೇವಸ್ಥಾನಗಳಂದ್ರೆ ಮಠಗಳಂದ್ರೆ ಅವು ಪವಿತ್ರ ಸ್ಥಾನ, ಪುಣ್ಯಕ್ಷೇತ್ರ. ಅಂಥ ಕ್ಷೇತ್ರಕ್ಕೆ ನಾವು ಒಳಗೆ ಹೋಗ್ಬೇಕಂದ್ರೆ ಪಾದರಕ್ಷೆಗಳನ್ನು ಹೊರಗೆ ಬಿಟ್ಟು ನಾವು ಒಳಗೆ ಪುಣ್ಯಕ್ಷೇತ್ರ ದರ್ಶನ ಮಾಡ್ಕೊಳ್ಳೋಕೆ ಹೋಗ್ಬೇಕು ಅಂತ ತಿಳ್ಕೊಂಡು ನಮ್ಮ ಭಾರತ ದೇಶದ ವ್ಯಕ್ತಿ ಹೇಳ್ತಾನೆ. ಅವಾಗ ಒಂದು ಮಾತು ಹೇಳ್ತಾನೆ, ಪವಿತ್ರವಾಗಿರೋ ಅಮೂಲ್ಯವಾಗಿರುವಂಥ ಒಂದು ಮಾತನ್ನು ಮ್ಯಾಕ್ಸ್ ಮುಲ್ಲರ್ ಹೇಳ್ತಾನೆ. ಏನು ಹೇಳ್ತಾನಂದ್ರೆ, ನೋಡಪ್ಪ, ನಿನ್ನ ಪಾಲಿಗೆ ಈ ಒಂದು ಭಾರತ ದೇಶದಲ್ಲಿ ಇರುವಂಥ ಗುಡಿಗಳು ಮಠಗಳು ಮಾತ್ರ ಪುಣ್ಯಕ್ಷೇತ್ರ, ಆದರೆ ನನ್ನ ಪಾಲಿಗೆ ಏನಂದ್ರೆ ಇಡೀ ಭಾರತ ದೇಶವೇ ಒಂದು ಪವಿತ್ರ ಕ್ಷೇತ್ರ ಅಂತಿಕೊಂಡು ಆ ಮ್ಯಾಕ್ಸ್ ಮುಲ್ಲರ್ ಹೇಳ್ತಾನೆ. ಅಂಥ ಒಂದು ಪವಿತ್ರ ಕ್ಷೇತ್ರದಲ್ಲಿ ನಾವೆಲ್ಲ ಇದ್ದೀವಿ ಅಂದ್ರೆ ಅದು ನಮ್ಮ ಪುಣ್ಯ, ನಮ್ಮ ಸೌಭಾಗ್ಯ. ಯಾಕಂದ್ರೆ ಈ ಒಂದು ದೇಶಕ್ಕೆ ಆ ಮ್ಯಾಕ್ಸ್ ಮುಲ್ಲರ್ ಈ ಒಂದು ಮಾತನ್ನು ಯಾಕೆ ಹೇಳಿದಂದ್ರೆ, ಇಂಥ ಭಾವಿ ಬಸವೇಶ್ವರ ದೇವಸ್ಥಾನ ಹಾಗೆ ಕೆಂಪಯ್ಯ ಸ್ವಾಮಿ ಮಠ ಇಂಥ ಮಠಗಳು ದೇವಸ್ಥಾನಗಳು ಅದಾವಂತಿಕೊಂಡು ನಮ್ಮ ದೇಶಕ್ಕೆ ಬಹಳ ಪವಿತ್ರವಾಗಿರುವಂಥ ದೇಶ ಅಂತಿಕೊಂಡು ಹೇಳ್ತಾರೆ. ಅದಕ್ಕೆ ಅಂಥ ಒಂದು ಪವಿತ್ರವಾಗಿರುವಂಥ ದೇಶದಲ್ಲಿ ನಾವಿದೇವಂದ್ರೆ ಆ ಒಂದು ಪರಮಾತ್ಮನನ್ನು ಕಾಣುವಂಥ ಕೆಲಸವನ್ನು, ಆ ಒಂದು ಪರಮಾತ್ಮನನ್ನು ಕಾಣುವಂಥದ್ದನ್ನು ನಾವು ನೀವೆಲ್ಲರೂ ಕೂಡ ಮಾಡಬೇಕು. ಈ ಮನುಷ್ಯ ಜನ್ಮ ಯಾವಾಗ ಬರ್ತೈತೆ ಅಂದ್ರೆ 84 ಲಕ್ಷ ಜೀವರಾಶಿಗಳನ್ನು ದಾಟಿದ ಮೇಲೆ ಮನುಷ್ಯ ಜನ್ಮ ಬರ್ತೈತಿ. ಈ ಮನುಷ್ಯ ಜನ್ಮ ಬರುವ ಪೂರ್ವದಲ್ಲಿ ಆ ತಾಯಿಯ ಗರ್ಭದಲ್ಲಿ ಇರುವಂತಹ ಸಂದರ್ಭದಲ್ಲಿ ಮಲ ಮಾಂಸ ಮಜ್ಜೆ ಎಲ್ಲರ ನಡುವೆ ತಾಯಿಯ ಗರ್ಭದಲ್ಲಿ ಇರುವಂತಹ ಸಂದರ್ಭದಲ್ಲಿ ಆ ಮಗು ಜನನವನ್ನು ಆಗುವಂಥ ಸಂದರ್ಭದಲ್ಲಿ ಆ ಮಗುವಿಗೆ ಏನಾಕೈತಂದ್ರೆ ಹಿಂದೆ ಏನು 83,99,999 ಜನ್ಮವನ್ನು ತಾಳು ಬಂದಿರ್ತಾನಲ್ಲ, ಆ ಎಲ್ಲ ಜನ್ಮವು ಕೂಡ ಒಂದು ಕ್ಷಣ ನೆನಪಾಕವಂತ. ಯಾಕಂದ್ರೆ ಆ ತಾಯಿಯ ಗರ್ಭದಲ್ಲಿರುವಂತಹ ಸಂದರ್ಭದಲ್ಲಿ ಅವನಿಗೆ ಅನ್ನಿಸ್ತೈತಂತ, ಏನು ಇದು ರಕ್ತ ಮಾಂಸ, ಇದರೊಳಗೆ ಅದನ್ನು ದೇವರೇ ಈ ಒಂದು ಇದರಿಂದ ನನ್ನನ್ನು ಹೊರಗೆ ಬರುವ ಹಾಗೆ ಮಾಡು, ಹೊರಗೆ ಬಂದ ನಿನ್ನನ್ನು ಆ ಒಂದು ದೇವರ ಭಜನೆ ಮಾಡುವ ಹಾಗೆ ಮಾಡು, ದೇವರ ಸೇವೆಯನ್ನು ಮಾಡುವಂಥ ಅವಕಾಶ ಕೊಡು, ಇದರಿಂದ ನನ್ನ ಹೊರಗೆ ಕರ್ಕೊಂಡು ಬಾ ಅಂತಕೊಂಡು ಒಳಗೆ ಇರುವಂತಹ ಆ ಶಿಶು ಬೇಡಿಕೊಳ್ತೈತಂತ. ಬೇಡಿಕೊಂಡಾದ್ಮೇಲೆ ಆ ತಾಯಿ ಗರ್ಭದಿಂದ ಹೊರಗೆ ಬರ್ತೇವೆ. ಆಗ ಹೊರಗೆ ಬಂದು ನಾವು ಇವತ್ತೇನು ಮಾಡ್ತಾ ಇದ್ದೀವಿ? ದೇವರ ಒಂದು ಸ್ಮರಣೆ, ದೇವರ ಭಜನೆ, ದೇವರ ಸೇವೆ ಇವತ್ತಿನ ದಿನಮಾನದಲ್ಲಿ ಭಾಳ ಕಡಿಮೆ ಆಗತೈತಿ. ಆದರೆ ಈ ಒಂದು ಪಾಮಲ್ದಿನ್ನಿ ಗ್ರಾಮದಲ್ಲಿ ಈ ಒಂದು ಭಾವಿ ಬಸವೇಶ್ವರ ದೇವಸ್ಥಾನ ಮೊದಲನೇ ದಿನಾನೇ ಇಷ್ಟು ಜನ ಎಲ್ಲರೂ ಕೂಡ ಬಂದಿರೋದು ನೋಡಿ ಭಾಳ ಸಂತೋಷ ಆಯಿತು. ಅದಕ್ಕೆ ಈ ಒಂದು ಮಾನವ ಜನ್ಮ ನಾವು ಪಾವನ ಆಗ್ಬೇಕಂದ್ರೆ ಇಂಥ ಪ್ರವಚನಗಳನ್ನು, ಪುರಾಣವನ್ನು, ಮಹಾತ್ಮರ ಆಶೀರ್ವಾದವನ್ನು ತೆಗೆದುಕೊಂಡಾಗ ಈ ಮಾನವ ಜನ್ಮ ಪಾವನ ಆಕೈತಿ. ಅದಕ್ಕೆ ಬಸವಣ್ಣವರು, ಅದಕ್ಕೆ ಅಕ್ಕ ಮಹಾದೇವರು ಒಂದು ಕಡೆ ಹೇಳ್ತಾರೆ, ಹಗಲು 4 ಜಾವ ಅಶನಕ್ಕೆ ಕುದಿವರು, ಇರುಳು 4 ಜಾವ ವ್ಯಸನಕ್ಕೆ ಕುದಿವರು, ಅಗಸ ನೀರೊಳಗಿರ್ದು ಬಾಯಾರಿ ಸತ್ತಂತೆ ತನ್ನೊಳಗಿರ್ದ ಮಹಾಗಣವನ್ನು ಅರಿಯರು ಚನ್ನಮಲ್ಲಿಕಾರ್ಜುನ.